ಒಂದು ಜಾತಕದಲ್ಲಿ ಮಂಗಳ ದೋಷ ಇದೆ ಅಂತ ಯಾರೊಬ್ರು ಹೇಳ್ತಾರೆ. ಒಳ್ಳೆ ಒಳ್ಳೆ ಪ್ರಪೋಸ್ ಗಳನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಬೇಗ ಗಂಡ ಅಥವಾ ಹೆಂಡತಿ ಸಾಯ್ತಾರೆ, ದಾಂಪತ್ಯ ಜೀವನ ನಿಂತು ಹೋಗ್ಬಿಡತ್ತೆ. ಹುಡುಗನ ಜಾತಕ ಮತ್ತೆ ಹುಡುಗಿಯ ಜಾತಕ ಇಬ್ಬರಲ್ಲಿಯೂ ಮಂಗಳ ದೋಷ ಅದಪ್ಪ, ಅವಾಗ್ಲೂ ಕೂಡ ಇಬ್ಬರಿಗೂ ಮಂಗಳ ದೋಷ ಬರೋದಿಲ್ಲ. ಈ ಸೂತ್ರವನ್ನು ತಿಳ್ಕೊಳ್ಳಿ ಸ್ವಲ್ಪ ಕಷ್ಟ, ಆದ್ರೆ ನಾನು ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಪವನ್ ಜೋಶಿ. ಇವತ್ತಿನ ನಮ್ಮ ಸಂಚಿಕೆ ಬಹಳ ಮುಖ್ಯವಾದದ್ದು. ಇದು ಎಷ್ಟು ಉಪಯೋಗ ಆಗುತ್ತೋ ಆಗಲ್ಲೋ ಅನ್ನೋಕ್ಕಿಂತ ಜಸ್ಟ್ ಫಾರ್ ನಾಲೆಜ್ ಪರ್ಪಸ್, ತಿಳುವಳಿಕೆಗಾದರೂ, ಸರಿಯಾದ ತಿಳುವಳಿಕೆಗಾದರೂ ಇದನ್ನ ನೀವು ತಿಳಿದುಕೊಳ್ಳಲೇಬೇಕು. ಈ ಒಂದು ವಿಡಿಯೋವನ್ನ ನೋಡಲೇಬೇಕು. ಇವತ್ತಿನ ನಮ್ಮ ವಿಷಯ ಮಂಗಳ ದೋಷ. ಯಾರಿಗೆ ಭಾರತೀಯ ಸಂಸ್ಕೃತಿಯಲ್ಲಿ ನಂಬಿಕೆ ಇದೆ, ಯಾರು ಶಾಸ್ತ್ರವನ್ನ ನಂಬ್ತಾರೆ, ಯಾರು ಜ್ಯೋತಿಷ್ಯ ಜಾತಕದಲ್ಲಿ ನಂಬಿಕೆಯನ್ನಿಡುತ್ತಾರೆ, ಅಂತವರಿಗಾಗಿ ಬಹಳ ಮುಖ್ಯವಾದಂತಹ ಒಂದು ವಿಷಯ. ಏನು? ಇವತ್ತಿನ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಭಾಗದಲ್ಲಿ ಅನೇಕರಿಗೆ ಮಂಗಳ ದೋಷದ ಬಗ್ಗೆ ತುಂಬಾ ತಪ್ಪು ತಿಳುವಳಿಕೆ ಇದೆ, ಸರಿಯಾದ ವಿಷಯ ಜ್ಞಾನ ಇಲ್ಲ. ಹಾಗಾಗಿ ಮಂಗಳ ದೋಷದಿಂದ ಆಗುವಂತಹ ಸಮಸ್ಯೆಗಳ ಬಗ್ಗೆ ತಿಳುವಳಿಕೆ ಇಲ್ದೇನೆ ಒಳ್ಳೆ ಒಳ್ಳೆ ಪ್ರಪೋಸ್ ಗಳನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಒಂದು ಜಾತಕದಲ್ಲಿ ಮಂಗಳ ದೋಷ ಇದೆ ಅಂತ ಯಾರೊಬ್ರು ಹೇಳ್ತಾರೆ, ಅದನ್ನ ಪ್ರಪೋಸಲ್ ರಿಜೆಕ್ಟ್ ಮಾಡ್ಬಿಡ್ತಾರ. ನಿಜವಾಗಿ ನೋಡಿದ್ರೆ ಅದರಲ್ಲಿ ಮಂಗಳ ದೋಷ ಇರೋದಿಲ್ಲ. ಮತ್ತೆ ಒಳ್ಳೆ ಒಳ್ಳೆ ರಾಜಯೋಗಗಳಿರ್ತಾವ, ಒಳ್ಳೆ ಪ್ರಪೋಸಲ್ ಬಿಟ್ಬಿಡ್ತೀವಿ. ಹೀಗೆ ಅನೇಕ ಪ್ರಸಂಗಗಳಲ್ಲಿ ನಾನು ನೋಡಿದ್ದೇನೆ. ಮತ್ತೆ ನನ್ನ ಅನುಭವದಲ್ಲಿ ಅನೇಕರು ನನ್ನ ಹತ್ರ ಬಂದು ನನಗೆ ಮಂಗಳ ದೋಷ ಇದೆ, ಮಂಗಳ ದೋಷ ಇದೆ, ಮಂಗಳ ದೋಷ ಅಂತಾರೆ. ಮಂಗಳ ದೋಷ ಅವ್ರಿಗೆ ಇರೋದೇ ಇಲ್ಲ. ಅಥವಾ ನನಗೇನು ಮಂಗಳ ದೋಷನೇ ಇಲ್ರಿ, ಬಹಳ ಮಂದಿಗೆ ತೋರಿಸಿ ಅಂತಾರ ಮಂಗಳ ದೋಷ ಇರ್ತದೆ. ಅದಕ್ಕೆ ಇವತ್ತು ನಾವು ಸಂಪೂರ್ಣವಾಗಿ ವ್ಯವಸ್ಥಿತ ರೀತಿಯಲ್ಲಿ ಇದಕ್ಕೆ ಒಂದು ಪರದೆಯನ್ನ ಸ್ಪಷ್ಟ ಮಾಡೋಣ, ಪಾರದರ್ಶಕತೆಯನ್ನ ತರೋಣ. ಮೊದಲನೇದಾಗಿ ಮಂಗಳ ದೋಷ ಅಂದರೇನು? ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಒಂದ್ ಕಡೆ ಒಂದು ಚಾಪ್ಟರ್ ಇಲ್ಲ ಇದಕ್ಕೆ. ಮಂಗಳ ದೋಷ ಅಂತ ಏನೋ ಒಂದು ಚಾಪ್ಟರ್ ಇಲ್ಲ. ಬೇರೆ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆ ಋಷಿ ಮುನಿಗಳು ಬರೆದಂತಹ ಮಂಗಳ ದೋಷದ ಗುಣಗಳನ್ನ, ಗುಣಧರ್ಮಗಳನ್ನ, ದೋಷಗಳನ್ನ ಕಂಡುಹಿಡಿದು ಅದನ್ನ ಸಂಗ್ರಹ ಮಾಡಿ, ಅದೊಂದು ಕ್ಯುಮ್ಯುಲೇಟಿವ್, ಅದು ಆ ಕಲೆಕ್ಟಿವ್ ಆಬ್ಜೆಕ್ಟ್, ಅದು ಒಂದು ಕಲೆಕ್ಟಿವ್ ಇನ್ಫಾರ್ಮೇಶನ್ ಮಂಗಳ ದೋಷ. ಮಂಗಳ ದೋಷ ಅನ್ನುವ ಶಬ್ದ ವಿವಾಹ, ವೈವಾಹಿಕ ಜೀವನ, ಅಪಘಾತ, ದುರ್ಮರಣ, ವರನ ಜಾತಕದಲ್ಲಿದ್ದರೆ ವಿಧುರ ಯೋಗ, ವಧುವಿನ ಜಾತಕದಲ್ಲಿದ್ದರೆ ವೈಧವ್ಯ ಯೋಗವನ್ನ ಸೂಚಿಸುತ್ತದೆ. ಇದು ಒಂದಂಶ. ಮಂಗಳ ದೋಷದಿಂದಾಗಿ ಸ್ತ್ರೀ ಪುರುಷರು ದಾಂಪತ್ಯ ಕಲಹ ಕ್ಲೇಶಗಳಿಗೆ ಕಾರಣವಾಗುತ್ತದೆ. ಅತಿ ದೊಡ್ಡವಾದದ್ದು, ಪ್ರಮುಖವಾದದ್ದು, ಮುಖ್ಯವಾದದ್ದೇ ವಿಧುರ ಅಥವಾ ವೈಧವ್ಯ ಯೋಗ. ಬೇಗ ಗಂಡ ಅಥವಾ ಹೆಂಡತಿ ಸಾಯ್ತಾರೆ, ದಾಂಪತ್ಯ ಜೀವನ ನಿಂತು ಹೋಗ್ಬಿಡತ್ತೆ, ಅಸ್ಥಿರವಾದ ಸಂಸಾರ ಆಗತ್ತೆ ಅನ್ನೋದಕ್ಕಾಗಿ ಮಂಗಳ ದೋಷಕ್ಕೆ ಅಷ್ಟು ಮಹತ್ವ, ಅಷ್ಟು ಇಂಪಾರ್ಟೆನ್ಸ್. ಯಾಕಂದ್ರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಜೀವ, ಎಲ್ಲಕ್ಕಿಂತ ಮುಖ್ಯವಾದದ್ದು ಆರೋಗ್ಯ, ಎಲ್ಲಕ್ಕಿಂತ ಮುಖ್ಯವಾದದ್ದು ಆಯುಷ್ಯ. ಹಿಂಗಾಗಿ ಮನುಷ್ಯ ಬಹಳ ಹೆದರ್ತಾನೆ. ಮಂಗಳ ದೋಷವು ಹೇಗೆ ಉತ್ಪತ್ತಿ ಆಗುತ್ತದೆ? ಮಂಗಳ ದೋಷ ಅಂದ್ರೆ ಏನು ಅಂತ ಹೇಳಿದೆ ನಾನು. ಮಂಗಳ ದೋಷದಿಂದಾಗಿ ಅಪಮೃತ್ಯು ಆಗ್ತದೆ, ಅನಾರೋಗ್ಯ ಆಗ್ತದೆ, ಅಪಘಾತಗಳು, ಪೆಟ್ಟು, ಗಾಯ, ಅಪಘಾತ, ಆಘಾತಗಳೆಲ್ಲ ಮಂಗಳ ದೋಷದಿಂದ ಆಗ್ತದೆ. ವಿವಾಹ ವಿಷಯವಾಗಿ ಅನೇಕ ಸಮಸ್ಯೆಗಳಾಗ್ತದೆ. ಮಂಗಳನು ದಾಂಪತ್ಯ ಸುಖ ನಾಶ ಮಾಡುತ್ತಾನೆ, ಕಲಹ ಕ್ಲೇಶಗಳನ್ನ ತರ್ತಾನೆ, ಸ್ತ್ರೀ ಪುರುಷರನ್ನ ಬೇರೆ ಮಾಡ್ತಾನೆ, ವೈಧವ್ಯ ವಿಧುರ ಯೋಗವನ್ನ ಉಂಟು ಮಾಡ್ತಾನೆ. ಮಂಗಳ ದೋಷ ಹೇಗ್ ಬರ್ತದೆ ಹಾಗಾದ್ರೆ? ಇದು ಬಹಳ ಮುಖ್ಯ. ಈಗ ಒಂದು ಚಾರ್ಟ್ ಬರ್ತದೆ ನೋಡ್ರಿ. ಈಗ ಈ ಚಾರ್ಟ್ ಅಲ್ಲಿ ನೋಡ್ರಿ, ಪ್ರಥಮ ಸ್ಥಾನ ಅದಕ್ಕೆ ಲಗ್ನ ಅಂತ ಕರಿತೀವಿ ನಾವು. ಅಲ್ಲಿಂದ 4ನೇ ಮನೆ ಚತುರ್ಥ ಸ್ಥಾನ, ಸುಖ ಸ್ಥಾನ ಅಂತಾನೂ ಕರಿತೇವೆ. ಅಲ್ಲಿಂದ 7ನೇ ಮನೆ, ಲಗ್ನದಿಂದ 7ನೇ ಮನೆ ಸಪ್ತಮ ಭಾವ, ಕಳತ್ರ, ಜಾಯ, ಭಾರ್ಯ, 7th ಹೌಸ್. ಅದರ ನಂತರ ನೆಕ್ಸ್ಟ್ 8ನೇ ಮನೆ ಆಯುಹು, ಆಯುಸ್ಥಾನ. ಅದು ಬಿಟ್ರೆ 12 ದ್ವಾದಶ, 12ನೇ ಮನೆ ವ್ಯಯಭಾವ, ಮೋಕ್ಷ ಭಾವ. ಆ ಮನೆಗಳಲ್ಲಿ ಮಂಗಳನು ಏನಾದರೂ ಬಂದರೆ, ಇಂತಿಂತ ಭಾವಗಳಲ್ಲಿ, ಈ 5 ಭಾವಗಳಲ್ಲಿ ಮಂಗಳನು ಬಂದರೆ ಮೇಲ್ನೋಟಕ್ಕೆ ಬೇಸಿಕಲಿ
ಮಂಗಳ ದೋಷ ಇದೆ ಅಂತ ನಾವು ಕಲ್ಪಿಸ್ಬೋದು. 100% ಮಂಗಳ ದೋಷ ಇದೆ ಅಂತಲ್ಲ, ಮಂಗಳ ದೋಷ ಬಂತು ಅಂತ ಅರ್ಥ. ಈ ಮಂಗಳ ದೋಷಕ್ಕೆ ಅಪವಾದಗಳಿರ್ತಾವ, ಅಂದ್ರೆ ದೋಷ ವಿಮೋಚನೆ. ಅನೇಕ ದೋಷಗಳಿಗೆ ಹೋರಾಸ್ವಾಮಿ, ಹೋರಾಸ್ವಾಮಿ ಅಂದ್ರೆ ಲಗ್ನಾಧಿಪತಿ. ಹೋರಾಸ್ವಾಮಿ ವೀಕ್ಷಿತ ಯುತೆ, ಎಲ್ಲಿ ಹೋರಾಸ್ವಾಮಿ ನೋಡ್ತಾನೆ, ಎಲ್ಲಿ ಜೀವ ಭಾರ್ಗವ ಬೃಹಸ್ಪತಿ ಶುಕ್ರರು ನೋಡ್ತಾರೆ, ಅನೇಕ ದೋಷಗಳನ್ನು ನಾಶ ಮಾಡ್ತಾರೆ ಅಂತ ಬೃಹತ್ ಜಾತಕಾಖ್ಯ ಹೋರಾಶಾಸ್ತ್ರದಲ್ಲಿ ವರಾಹ ಮಿಹಿರಾಚಾರ್ಯರು ಮಂತ್ರೇಶ್ವರ ಫಲದೀಪಿಕೆಯಲ್ಲಿ ಮಂತ್ರೇಶ್ವರರು ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ಈ ಸ್ಥಾನ 1, 4, 7, 8, 12 ಈ ಮನೆಗಳಲ್ಲಿ ಮಂಗಳ ಬಂದ್ರೆ ಮಂಗಳ ದೋಷ ಬರ್ತದೆ. ಕರೆಕ್ಟ್. ಆ ದೋಷಕ್ಕೆ ವಿಮೋಚನೆ ಏನಾದ್ರೂ ಇದೇನು? ಬೇರೆ ಬೇರೆ ಕಾಂಬಿನೇಷನ್ಗಳಿಂದ ಆ ದೋಷ ನಿವಾರಣೆ ಆಗ್ತದೇನು? ಹೌದು. ಜಾತಕದಲ್ಲಿ ಮೇಳಾಮೇಳಿ ಅನ್ನುವ ಗ್ರಂಥಗಳಲ್ಲಿ ಅನೇಕ ಕಡೆ ನಾವು ಮಂಗಳ ದೋಷ ನಿವಾರಣೆ, ಮಂಗಳ ದೋಷ ಅಪವಾದ, ದೋಷ ನಿವಾರಣೆ ಯೋಗಗಳು ಇರ್ತವೆ. ಹೇಗೆ? ಒಂದು ವೇಳೆ ಮಂಗಳನು ಶತ್ರು ರಾಶಿಗಳಾದ ಮಿಥುನ ಕನ್ಯಾ ರಾಶಿಯಲ್ಲಿ ಏನಾದರೂ ಬಂದರೆ, ಈಗ 1ನೇ ಮನಿ, 4ನೇ ಮನಿ, 7ನೇ ಮನಿ, 8ನೇ ಮನಿ, 12ನೇ ಮನಿ, ಈ 5 ಮನೆಗಳಲ್ಲಿ ಮಂಗಳನು ಇದ್ದು ಅದೇನಾದರೂ ಮಿಥುನ ರಾಶಿ ಅಥವಾ ಕನ್ಯಾ ರಾಶಿ ಆಗಿದ್ದರೆ, ಮಂಗಳನು ಶತ್ರುವಿನ ಮನೆಯಲ್ಲಿದ್ದರೆ ತನ್ನ ಸ್ವಂತ ಶಕ್ತಿಯನ್ನ, ಅಸ್ತಿತ್ವವನ್ನ ಕಳ್ಕೊಳ್ತಾನೆ, ತನ್ನ ಅಧಿಕಾರ ಬಲವನ್ನು ಕಳ್ಕೊಳ್ತಾನೆ. ಅವನು ದುಷ್ಪರಿಣಾಮವನ್ನು ಆವಾಗ ಮಾಡುವುದಿಲ್ಲ. ಶತ್ರು ಕ್ಷೇತ್ರೇ ಸ್ಥಿತೇ ಭೌಮೆ ಭೌಮ ದೋಷಂ ನ ವಿದ್ಯತೆ. ಮಂಗಳ ದೋಷ ಆವಾಗ ಬರೋದಿಲ್ಲ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಭಾರ್ಗವ ಮತ್ತೆ ಜೀವ ಅಂದ್ರೆ ಗುರು ಮತ್ತೆ ಶುಕ್ರರೇನಾದರೂ ಉದಯಾಸ್ತಮೆ ಅಂದ್ರೆ ಲಗ್ನ ಮತ್ತು ಸಪ್ತಮದಲ್ಲೇನಾದರೂ ಇದ್ದರೆ, ಮಂಗಳ ಎಲ್ಲೇ ಇರಲಿ, 1, 4, 7, 8, 12 ಎಲ್ಲೇ ಮಂಗಳ ಇರಲಿ, ಯಾವುದೇ ರಾಶಿಯಲ್ಲಿರಲಿ, ಲಗ್ನ ಅಂದ್ರೆ ತನುಭಾವ ಮತ್ತೆ ಸಪ್ತಮ ಭಾವದಲ್ಲಿ ಏನಾದ್ರೂ ಗುರು ಶುಕ್ರರು ಬಂದರೆ ಭೌಮ ದೋಷಂ ನ ವಿದ್ಯತೆ, ಮಂಗಳ ದೋಷ ಬರೋದಿಲ್ಲ. 3ನೇ ಇಂಪಾರ್ಟೆಂಟ್ ಪಾಯಿಂಟ್, ಕರ್ಕೇರ್ವಾ ಸಿಂಹ ಲಗ್ನಶ್ಚ, ಕರ್ಕ ಮತ್ತು ಸಿಂಹ ಲಗ್ನಗಳಿಗೆ ಅವನೇ ಯೋಗಕಾರಕನಾಗುವುದರಿಂದ, ಕೇಂದ್ರ ಮತ್ತು ತ್ರಿಕೋಣಾಧಿಪತಿ ಆಗಿರುವುದರಿಂದ, ಅಂದ್ರೆ ಕರ್ಕ ಲಗ್ನದಲ್ಲಿ ಹುಟ್ಟಿದವರು ಸಿಂಹ ಲಗ್ನದಲ್ಲಿ ಹುಟ್ಟಿದವರಿಗೆ ಏನಾದರೂ ಮಂಗಳ ದೋಷ ಕಂಡು ಬಂದರೆ ಅವರಿಗೆ ಆ ದೋಷ ಬರೋದಿಲ್ಲ. ಯಾಕಂದ್ರೆ ಇಡೀ ಜಾತಕದ ಆಧಾರ ಸ್ತಂಭ ಅವನು. ಹಾಗಾಗಿ ಅವರಿಗೆ ಮಂಗಳ ದೋಷ ಬರುವುದಿಲ್ಲ. ಜಾತಕವನ್ನು ಹೊಂದಾಣಿಕೆ ಮಾಡುವ ಸಮಯದಲ್ಲಿ ಹುಡುಗನ ಜಾತಕ ಮತ್ತೆ ಹುಡುಗಿಯ ಜಾತಕ ಇಬ್ಬರಲ್ಲಿಯೂ ಮಂಗಳ ದೋಷ ಅದಪ್ಪ, ಅವಾಗ್ಲೂ ಕೂಡ ಇಬ್ಬರಿಗೂ ಮಂಗಳ ದೋಷ ಬರೋದಿಲ್ಲ. ಮೈನಸ್ ಮೈನಸ್ ಪ್ಲಸ್ ಆಗ್ಬಿಡ್ತದ. ಇನ್ನು ಬಹುಮುಖ್ಯವಾಗಿ ಏನು, ಕರ್ಕ ರಾಶಿಯಲ್ಲಿ ನೀಚನಾದ ಮಂಗಳ 1, 4, 7, 8, 12 ಈ 5 ಮನೆಗಳಲ್ಲಿ ಮಂಗಳನು ಇದ್ದು ಅದೇನಾದ್ರೂ ಕರ್ಕ ರಾಶಿ ಆಗಿದ್ದರೆ, ನಂಬರ್ 4 ಆಗಿದ್ದರೆ, 4ನೇ ರಾಶಿ ಆಗಿದ್ದರೆ ಅಲ್ಲಿ ಮಂಗಳ ದೋಷ ಬರೋದಿಲ್ಲ. ಯಾಕಂದ್ರೆ ಮಂಗಳ ಅಲ್ಲಿ ನೀಚನಾಗ್ತಾನೆ. ಇದೇ ಸೂತ್ರ. ಅವನು ಇಷ್ಟು ಡಿಗ್ರಿಗೆ ಬಂದಾಗ ಮಾತ್ರ ನೀಚ ಆಗ್ತಾನೆ, ಅಷ್ಟು ಡಿಗ್ರಿ ನೀಚನಾದ್ರೆ ಮಾತ್ರ ಮಂಗಳ ದೋಷ ಬರೋದಿಲ್ಲ. ಇದು ಮತ್ತೆ ನೆಕ್ಸ್ಟ್ ಲೆವೆಲ್, ಇದು ಇನ್ ಡೆಪ್ತ್. ಇದು ನಾನು ನಿಮ್ಗೆ ಬೇಸಿಕಲಿ ಹೇಳ್ಕೊಡ್ತಾ ಇದ್ದೀನಿ. ನೀಚನಾದರೆ ಮಂಗಳ ದೋಷ ಬರೋದಿಲ್ಲ. ಅದೇ ಮಕರ ರಾಶಿಯಲ್ಲಿ ಉಚ್ಚನಾದರೆ ಮಂಗಳ ದೋಷ ದ್ವಿಗುಣ ಆಗ್ಬಿಡ್ತದೆ, ಡಬಲ್ ಜಾಸ್ತಿ ಆಗ್ಬಿಡ್ತದೆ. ನೆಕ್ಸ್ಟ್ ಸ್ಟೆಪ್ ಏನು, ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಕೆಲವೊಬ್ರು ಹೇಳ್ತಾರೆ 36 ಗುಣ ಕೂಡಿ ಬಂದರೆ ಜಾತಕದಲ್ಲಿ ಮಂಗಳ ದೋಷ ಬರೋದಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಶತ್ರು ಕ್ಷೇತ್ರದಲ್ಲಿದ್ರೆ ಬರೋದಿಲ್ಲ, ನೀಚನಾದ್ರೆ ಬರೋದಿಲ್ಲ, ಲಗ್ನದಲ್ಲಿ ಗುರು ಶುಕ್ರರಿದ್ರೆ, ಸಪ್ತಮದಲ್ಲಿ ಗುರು ಶುಕ್ರರಿದ್ರೆ ಬರೋದಿಲ್ಲ, ಕರ್ಕ ಸಿಂಹ ಲಗ್ನಗಳಿಗೆ ಮಂಗಳ ದೋಷ ಬರೋದಿಲ್ಲ. ನೆಕ್ಸ್ಟ್ ಏನಪ್ಪಾ, 36 ಗುಣ ಕೂಡಿದ್ರೆ ಮಂಗಳ ದೋಷ ಬರೋದಿಲ್ಲ. ಇನ್ನು ನೆಕ್ಸ್ಟ್ ಲಾಸ್ಟ್ ಅಂಡ್ ಇಂಪಾರ್ಟೆಂಟ್, ಈಗ ಯಾವುದೋ ಒಂದು ಹುಡುಗನ ಜಾತಕದಲ್ಲಾಗ್ಲಿ ಹುಡುಗಿಯ ಜಾತಕದಲ್ಲಾಗ್ಲಿ ಒಂದು ಜಾತಕದಲ್ಲಿ ಮಂಗಳ ದೋಷ ಇದೆ. ಉದಾಹರಣೆಗೆ 4ನೇ ಮನೆಯಲ್ಲಿ ಮಂಗಳ ಇದ್ದಾನೆ, ಅದು ಕರ್ಕ ರಾಶಿನೂ ಅಲ್ಲ, ಮಿಥುನ ಕನ್ಯಾ ರಾಶಿನೂ ಅಲ್ಲ, ಅದು ಯಾವುದೋ ಒಂದು ಮೇಷ ರಾಶಿ ಆಗ್ಯದ, ಲಗ್ನ ಸಪ್ತಮದಲ್ಲಿ ಗುರು ಶುಕ್ರರಿಲ್ಲ. 100% ಮಂಗಳ ದೋಷವನ್ನ ಅದು ತೋರಿಸ್ತದೆ. ಯಾವುದೇ ಅಪವಾದಗಳು ಅದಕ್ಕೆ ಬಿದ್ದಿಲ್ಲ, ದೋಷ ಮುಕ್ತ ಆಗಿಲ್ಲ. ಹುಡುಗಿ ಜಾತಕದಲ್ಲಿ ಮಂಗಳ ದೋಷ ಇಲ್ಲ, ಹುಡುಗನ ಜಾತಕದಲ್ಲಿ ಇದೆ. ಏನ್ ಮಾಡ್ಬೇಕು, ಲಾಸ್ಟ್ ಒಂದು ಪಾಯಿಂಟ್ ಚೆಕ್ ಮಾಡ್ಬೇಕು. ಏನು, ಆ ಚತುರ್ಥದಲ್ಲಿ ಏನಾದ್ರೂ ಪಾಪಗ್ರಹನಾದ ಶನಿ ಇದ್ದಾನೇನು ನೋಡ್ಬೇಕು. ಈ ಚತುರ್ಥದಲ್ಲಿರುವಂತಹ ಮಂಗಳನ ಸೇಮ್ ಮನೆಯಲ್ಲೇ ಆ ಹುಡುಗಿಯ ಜಾತಕದಲ್ಲಿ ಚತುರ್ಥದಲ್ಲೇ ಶನಿ ಇದ್ರೆ ಆ ದೋಷ
ವಿಮೋಚನೆಯಾಗ್ತದೆ. ಈ ಸೂತ್ರವನ್ನು ತಿಳ್ಕೊಳ್ಳಿ ಸ್ವಲ್ಪ ಕಷ್ಟ, ಆದ್ರೆ ನಾನು ತಿಳಿಸೋ ಪ್ರಯತ್ನವನ್ನು ಮಾಡ್ತೇನೆ. ಯಾವ ಭಾವದಲ್ಲಿ ಮಂಗಳ ದೋಷವನ್ನು ಉಂಟು ಮಾಡ್ತಾನೆ, ಆ ಭಾವದಲ್ಲಿ ಅಪೋಸಿಟ್ ಹಾರೋಸ್ಕೋಪ್ ಅಲ್ಲಿ ಅದೇ ಭಾವದಲ್ಲಿ ಮಂಗಳ ಶನಿ ಇದ್ಬಿಟ್ರೆ ಆ ದೋಷ ಡೈಲ್ಯೂಟ್ ಆಗಿ ಹೋಗ್ತದೆ. ಇದು ಬಹಳ ಇಂಪಾರ್ಟೆಂಟು. ಇವೆಲ್ಲ ಅಂಶಗಳನ್ನು ನಾವು ತಿಳಿಯದೆ ನಾವು ಸಡನ್ ಆಗಿ 4ನೇ ಮನೆಯಾಗ ಮಂಗಳಿದ್ದಾನ ಮಂಗಳ ದೋಷದ ಬೇಡ, 7ನೇ ಮನೆಯಾಗ ಮಂಗಳಿದ್ದಾನ ಮಂಗಳ ದೋಷದ ಬೇಡ, 8ನೇ ಮನೆಯಾಗ ಮಂಗಳಿದ್ದಾನ ಬೇಡ, ಈ ಎಲ್ಲ ಕೋಷ್ಟಕಗಳನ್ನ ಸರಿಯಾಗಿ ತಿಳಿದು ಆ ಮಂಗಳ ದೋಷ ಅಪವಾದದಿಂದ ಮುಕ್ತವಾಗಿದೆಯಾ ಇಲ್ಲವಾ ಅಂತ ನೋಡದೆ ತಿಳಿಯದೆ ನಾವು ತಪ್ಪವನ್ನು ಮಾಡ್ತೀವಿ. ಅನೇಕ ದೈವಜ್ಞರು ಜ್ಯೋತಿಷಿಗಳು ಮಾಡ್ತಾರೆ, ಜನಸಾಮಾನ್ಯರು ಬಹಳ ದೀಡ್ ಪಂಡಿತರನ್ನು ನಾವು ಕರಿತೀವಿ ನಮ್ಮ ಭಾಷೆಯಲ್ಲಿ. ಅಧಿಕ ಪ್ರಸಂಗಿಗಳು ದೀಡ್ ಪಂಡಿತರು ಇರ್ತಾರೆ, ಅಂತವ್ರು ಇಂಥ ಕೆಲಸ ಮಾಡ್ತಾರೆ. ಯಾಕೆ ಮಂಗಳ ದೋಷದ ನಿರ್ಣಯದಲ್ಲಿ ತಪ್ಪಬಾರದು ಅಂತ ಹೇಳ್ತೀನಿ ಅಂತಂದ್ರೆ, ಒಂದು ಹುಡುಗ ಒಂದು ಹುಡುಗಿ ಒಳ್ಳೆ ಸಂಬಂಧ ಬೆರಿತಾ ಇರ್ತದ, ಅದನ್ನ ನಾವು ತಪ್ಪಿಸ್ದಂಗ ಆಗ್ತದ. ಋಣಾನುಬಂಧೇಶು ರೂಪೇಣ ಪಶು ಪತ್ನಿ ಸುತಾಲಯ, ಅದು ಒಂದು ವಾಕ್ಯ ಬೇರೆ, ಅದು ಒಂದು ಋಷಿ ಮತ ಬೇರೆ. ಇಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಶಾಸ್ತ್ರ ಸಮ್ಮತವಾಗಿ ಮಾತಾಡ್ಲಿಕ್ಕೆ ಕೂತಾಗ, ಶಾಸ್ತ್ರಾಧಾರಿತವಾದಂತ ವಿಷಯಗಳನ್ನ ಮಾತಾಡ್ಲಿಕ್ಕೆ ಕೂತಾಗ ಅದನ್ನೇ ಮಾತಾಡಬೇಕಾಗ್ತದೆ, ಆ ವಿಷಯವನ್ನೇ ಇಟ್ಟುಕೊಂಡು ಪ್ರತಿಪಾದಿಸ್ಬೇಕಾಗ್ತದೆ. ಹಾಗಾಗಿ ನಾನು ಇದು ಪ್ರತಿಪಾದನೆ ಮಾಡ್ತಾ ಇದ್ದೇನೆ. ತಪ್ಪಿಸ್ಕೋಬಾರದು, ಒಳ್ಳೆ ಪ್ರಪೋಸಲ್ ಗಳನ್ನ ಕೊಡುವಂತ ಕೆಲಸ ನಾವು ಮಾಡಬೇಕು. ಇದು ನಮ್ಮ ಆದ್ಯ ಕರ್ತವ್ಯ. ಯಾಕಂದ್ರೆ ನಮ್ಮನ್ನ ನಂಬಿ ಜನ ಬಂದಿರ್ತಾರೆ, ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಮಾಡುವುದು ನಮ್ಮ ಆದ್ಯ ಮಾನ್ಯ ಕರ್ತವ್ಯ. ಹಾಗಾಗಿ ಮಂಗಳ ದೋಷ ಮತ್ತೆ ಮಂಗಳ ದೋಷದ ನಿವಾರಣೆ ಎರಡನ್ನೂ ನಾನಿದು ಬಹಳ ಸ್ಪಷ್ಟವಾಗಿ ನಿಮಗೆ ತಿಳಿಸಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮಂಗಳ ದೋಷದ ಇವತ್ತಿನ ಕಾಲಮಾನದ ಪ್ರಭಾವ, ಮಂಗಳ ದೋಷದ ಪರಿಹಾರೋಪಾಯಗಳು, ಒಂದು ವೇಳೆ ಮಂಗಳ ದೋಷ ಮುಕ್ತವಾಗಿಲ್ಲ, ಯಾವುದೇ ಅಪವಾದಗಳಿಂದ ಮುಕ್ತವಾಗಿಲ್ಲ, ಆದರೆ ಯಾವ ದೈವಿಕ ದೇವತಾರಾಧನೆಯಿಂದ, ಧರ್ಮ ಮಾರ್ಗದಿಂದ, ವೈದಿಕ ಆಚರಣೆಗಳಿಂದ ಆ ದೋಷ ನಿವೃತ್ತಿ ಆಗ್ತದೆ ಅನ್ನುವುದನ್ನು ಕೂಡ ನಾನು ತಿಳಿಸ್ತೇನೆ. ಅಲ್ಲಿಯವರೆಗೆ ಎಲ್ಲರ ಶುಭವಾಗಲಿ. ನಮಸ್ಕಾರ.